ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಕಾಯ ಪ್ರಸಾದವೆನ್ನ ಜೀವ ಪ್ರಸಾದವೆನ್ನ, ಕಾಯ ಪ್ರಸಾದವೆನ್ನ ಜೀವ ಪ್ರಸಾದವೆನ್ನ, ಪ್ರಾಣ ಪ್ರಸಾದವೆನ್ನ ಮನ ಪ್ರಸಾದವೆನ್ನ, ಪ್ರಾಣ ಪ್ರಸಾದವೆನ್ನ ಮನ ಪ್ರಸಾದವೆನ್ನ, ಧನ ಪ್ರಸಾದವೆನ್ನ ಭಾವ ಪ್ರಸಾದವೆನ್ನ, ಧನ ಪ್ರಸಾದವೆನ್ನ ಭಾವ ಪ್ರಸಾದವೆನ್ನ, ಸುಯಿದಾನ ಪ್ರಸಾದವೆನ್ನ ಸಮಭೋಗ ಪ್ರಸಾದವೆನ್ನ, ಸುಯಿದಾನ ಪ್ರಸಾದವೆನ್ನ ಸಮಭೋಗ ಪ್ರಸಾದವೆನ್ನ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಪ್ರಸಾದವ ಹಾಸಿ ಹೊದ್ದು ಕೊಂಡಿಪ್ಪೆನಯ್ಯ, ಚನ್ನಮಲ್ಲಿಕಾರ್ಜುನ ನಿಮ್ಮ ಪ್ರಸಾದವ ಹಾಸಿ ಹೊದ್ದು ಕೊಂಡಿಪ್ಪೆನಯ್ಯ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಿದ್ದಾರೆ ಅಂದ್ರೆ, ಈಗ ನಾವು ಇಲ್ಲೇನು ಈ ದೇಹವನ್ನು ಒಂದು ಕಾಯವನ್ನು ಅಂದರೆ ತನುವನ್ನು ಏನು ಹೊತ್ಕೊಂಡು ಬಂದಿದ್ದೀವಲ್ಲ, ಈ ಜಗತ್ತಿಗೆ ಈ ಪ್ರಪಂಚಕ್ಕೆ ಬಂದ ಮೇಲೆ ಎಲ್ಲ ಸಹಿತ ಅದು ದೇವನ ಒಂದು ಪ್ರಸಾದ ಅಂತ ತಿಳ್ಕೋಬೇಕು. ಒಂದು ಪ್ರಸಾದದ ರೀತಿ ಅದನ್ನು ಬಳಸಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ನಾವು ಯಾಕಾದರೂ ಹುಟ್ಟಿ ಬಂದೀವಪ್ಪ ಅಂತ ಹೇಳಿ ಅಲ್ಲಿ ಮನಸ್ಸಿಗೆ ವೇದನೆ ಮಾಡಿಕೊಂಡು, ಆಮೇಲೆ ಅನೇಕರು ಒಂದೊಂದು ಬಣ್ಣದಿಂದ ಆಗ್ಬೋದು, ಕಾಯ ಅಥವಾ ಆರೋಗ್ಯದಿಂದ ಇರ್ಬೋದು, ಮತ್ತೊಂದು ಏನಾದರೂ ಒಂದು ಅಲ್ಲಿ ಒಂದು ಕಡಿಮೆ ಅಂದರೆ ಒಂದು ವ್ಯತ್ಯಾಸಗಳು ಕಂಡು ಬಂದಾಗ ಅಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಮತ್ತೊಬ್ಬರಿಗೆ ಮತ್ತೊಂದಕ್ಕೆ ಅಲ್ಲಿ ಹೋಲಿಕೆ ಮಾಡಿಕೊಂಡು ನಾವು ಅಲ್ಲಿ ಮರಗ್ತಾ ಇರ್ತೇವೆ. ನಾವು ಜೀವನವನ್ನು ಒಂದು ವ್ಯತ್ಯಯಪೂರ್ವಕ ಅದನ್ನು ನಾವು ಅನುಭವಿಸ್ತಾ ಇರ್ತೇವೆ. ಆದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದರೆ, ಏನೇ ಇದ್ದರೂ ಅದು ಸೃಷ್ಟಿಕರ್ತನ ಒಂದು ಪ್ರಸಾದ ಅಂತ ತಿಳ್ಕೋಬೇಕು ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಾರೆ. ಅದು ಹೇಳ್ತಾರೆ, ಕಾಯ ಪ್ರಸಾದವೆನ್ನ ಜೀವ ಪ್ರಸಾದವೆನ್ನ. ಅಂದರೆ ಇಲ್ಲಿ ನನಗೇನು ಬಂದಿದೆಯಿಲ್ಲ, ಈ ಕಾಯ, ಈ ದೇಹ, ಈ ತನು, ಇದು ನಿನ್ನ ಒಂದು ಪ್ರಸಾದ ಅಂತ ಹೇಳ್ತಾರೆ. ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಬಾರದು ಅಂತ ಒಂದು ಕಡೆ ಹೇಳ್ತಾರೆ. ಅಂದರೆ ಇದು ದೇಹ ಅನ್ನೋದು ಆ ದೇವನನ್ನು ಒಲಿಸಕ್ಕೆ ಬಂದಂಥ ಪ್ರಸಾದ ಕಾಯ ಅಂತ ಇದನ್ನು ಕೆಡಿಸಬಾರ್ದು ಅಂತ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ. ಅದೇ ರೀತಿ ಜೀವ ಪ್ರಸಾದವೆನ್ನ, ಹಾಗೆ ನಮ್ಮಲ್ಲಿರುವಂಥ ಒಂದು ಜೀವ ಚೈತನ್ಯ ಏನಿದೆಯಲ್ಲ ಅದು ಆ ಸೃಷ್ಟಿಕರ್ತನ ಒಂದು ಪ್ರಸಾದ ಅಂತ ಹೇಳ್ತಾರೆ. ಅದೇ ರೀತಿ ಪ್ರಾಣ ಪ್ರಸಾದವೆನ್ನ ಮನ ಪ್ರಸಾದವೆನ್ನ, ಅಂದರೆ ನಮ್ಮಲ್ಲಿರುವಂಥ ಪ್ರಾಣ ಏನಿದೆಯಲ್ಲ ಅದು ಸಹಿತ ದೇವನ ಒಂದು ಮಹಾಪ್ರಸಾದ, ಮನಸ್ಸು ಒಂದು ಮಹಾಪ್ರಸಾದ ಅಂದ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಧನ ಪ್ರಸಾದವೆನ್ನ ಭಾವ ಪ್ರಸಾದವೆನ್ನ, ಅಂದರೆ ನಮಗೇನಾದರೂ ಇವತ್ತು ಆರ್ಥಿಕವಾಗಿ ಒಂದು ಧನ ಹಣ ಅಲ್ಲಿ ಬಂದಿತ್ತು, ಸಂಪತ್ತು ಅಂದರೆ ಅದು ಒಂದು ದೇವನ ಒಂದು ಪ್ರಸಾದ ಅಂತ ತಿಳ್ಕೋಬೇಕು. ಅದೇ ರೀತಿ ಭಾವ, ನಮ್ಮ ಭಾವ ಏನಿದಾವಲ್ಲ ಅದು ಒಂದು ಮಹಾಪ್ರಸಾದ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಸುಯಿದಾನ ಪ್ರಸಾದವೆನ್ನ ಸಮಭೋಗ ಪ್ರಸಾದವೆನ್ನ. ಸುಯಿದಾನ ಅಂದರೆ ಏನು ನಾವು ಆಹಾರವನ್ನು ಸೇವಿಸ್ತಾ ಇದ್ದಲ್ಲ, ಏನು 18 ಧಾನ್ಯಗಳು ಅಂತ ಹೇಳಿ ಏನು ಹೇಳ್ತದಲ್ಲ, ಯಾವುದೇ ಒಂದು ಧಾನ್ಯದಿಂದ ಬಂದದ್ದು ಆ ಸುಯಿದಾನ ಅಂತಾರಲ್ಲ, ಆ ಪ್ರಸಾದ ಅಂತ ತಿಳ್ಕೊಂಡು ಅದನ್ನು ನಾವು ಸೇವಿಸುವಂಥ ಊಟವನ್ನು, ಆಹಾರವನ್ನು ಅದು ಪ್ರಸಾದದ ರೂಪದಲ್ಲಿ ಅದು ತೆಗೆದುಕೊಳ್ಬೇಕು. ಅದನ್ನು ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡಾಗ ನಮ್ಮ ಮನಸ್ಸು, ಭಾವ, ಪ್ರಾಣ ಅಲ್ಲಿ ನಾವು ಪ್ರಸನ್ನವಾಗ್ತಾವೆ, ನಮ್ಮ ಬದುಕು ಸಹಿತ ಪ್ರಸನ್ನವಾಗ್ತತಿ. ಅದಕ್ಕೆ ಸಮಭೋಗ ಪ್ರಸಾದವೇನ, ಇವನ್ನೆಲ್ಲ ಕೊಂಡು ಏನು ನಾನು ಒಂದು ಸಮನಾಗಿ ಎಲ್ಲವನ್ನು ಏನು ಭೋಗಿಸ್ತಾ ಇದ್ದೇನಲ್ಲ, ಇದು ಒಂದು ನಿನ್ನ ಪ್ರಸಾದ ಅಂತ ಹೇಳ್ತಿದ್ದಾರೆ ಅವರು. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಪ್ರಸಾದವ ಹಾಸಿ ಹೊದ್ದು ಕೊಂಡಿಪ್ಪೆನಯ್ಯ. ಅಂದರೆ ಇಲ್ಲಿ ಏನಾದರೂ ನಾವು ಒಂದು ಹಾಸ್ಕೊಳ್ಳೋದು, ಒಂದು ಹೊತ್ಕೊಳ್ಳೋದು, ಒಂದು ಉಟ್ಕೊಳ್ಳೋದು ಏನೇ ಇದ್ದರೂ ಸಹಿತ ಅದು ಸೃಷ್ಟಿಕರ್ತ ಪರಮಾತ್ಮನ ಒಂದು ಪ್ರಸಾದ ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದ ಮೂಲಕ
ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ನಾವು ಇಲ್ಲಿ ಹುಟ್ಟಿ ಬಂದ ಮೇಲೆ ಏನೇ ಒಂದು ಸ್ವೀಕಾರ ಮಾಡಲಿ, ಏನೇ ಒಂದು ಪಡ್ಕೊಳ್ಳಿ, ಏನೇ ಒಂದು ನಾವು ನಮ್ಮ ಬದುಕಿಗೆ ಅದರಿಂದ ನಾವು ಪ್ರಯೋಜನ ಪಡೀಲಿ, ಅದು ಸೃಷ್ಟಿಕರ್ತನ ಒಂದು ಪ್ರಸಾದ ಅಂತ ತಿಳ್ಕೋಬೇಕೇ ಹೊರತು ಅದು ಯಾವ್ಯಾವುದೋ ಭಾವನೆಯಿಂದ ಅದನ್ನು ತೆಗೆದುಕೊಳ್ಳಬಾರ್ದು. ಏನೇ ಬಂದರೂ ಸಹಿತ ಅದು ಗುರು ಬಸವಣ್ಣನವರ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಮಹಾಪ್ರಸಾದವಂತ ತಿಳ್ಕೊಂಡಾಗ ನಮ್ಮ ಬದುಕು ಸಹಿತ ಒಂದು ಪ್ರಸನ್ನವಾಗ್ತತಿ, ಸುಖಮಯವಾಗ್ತತಿ. ಹಾಗೆ ಆಗಬೇಕು ಅನ್ನೋ ಒಂದು ಭಾವನೆ ನಮಗೆ ಬರಬೇಕಾಗಿತ್ತು ಅಂದ್ರೆ ಮತ್ತೆ ನಾವಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.